ಎಸ್ಸಾಗಿ ಪಿಸಿಲಾಗಿ ಯಾವುದೋ ಹುಡುಗಿರು ಇರ್ತಾರೆ ಅವರೆಲ್ಲ ಅಲ್ಲಿ ಹುಡುಗಿರುಗಳು ಸಿಕ್ಕಾಪಟ್ಟೆ ಫ್ರೆಂಡ್ಸ್ಗಳು ಇರ್ತಾರೆ. ಚೆನ್ನಾಗಿ ಮಾತಾಡಿ ವೀಡಿಯೋ ಪೋಸ್ಟ್ ಮಾಡ್ತಾರಲ್ಲ, ಅವರು ಬರೋ ವ್ಯೂಸು ನೀವು ಒಬ್ಬ ರೈತ ಆಗಿ ರೈತರ ಕೆಲಸನ ನಾನು ವೀಡಿಯೋ ಪೋಸ್ಟ್ ಮಾಡ್ತಾನೆ ನೋಡಿ, ಇದು ಓಡೋದು 10,000 ಅಂತ ಅಂದೆ. ಹಾಯ್, ವೆಲ್ಕಮ್ ಟು ಸಕ್ರನಾಡು ಕೆಂಪ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷವಾದಂಥ ಲಾಗ್ಗೆ ಸ್ವಾಗತ. ಏನಿರಲ್ಲ, ಮಾಮೂಲಿ ಈಗ ಏನೋ ಒಂದು 4 ಮಾತಾಡೋದೆಷ್ಟೋ ಅಷ್ಟೇ. ಇವತ್ತು ಐಕಳದ ಸೌಂಡು ಪೌಂಡು ಏನಿರಲ್ಲ. ಏಕೆಂತಂದರೆ ನನ್ನ ಬ್ಲಾಗಲ್ಲಿ ಅಂತೇನಲ್ಲ, ಎಲ್ಲರ ಬ್ಲಾಗಲ್ಲೂ ಅಷ್ಟೇ. ಅದೇನಪ್ಪ ಹೇಳ್ತಾರಲ್ಲ, ಏನಾದರೂ ಸಂದೇಶ ಸಂತೋಷ ಈ ಥರದ್ದು ಏನಾರು ಕೊಡಿ ಅಂತ ಆಲ್ಮೋಸ್ಟ್ ನೀವು ಕೇಳಿರ್ತೀರ. ತುಂಬ ಲಾಕ್ಸು ನಾವು ನೋಡ್ತೀವಿ, ಶ್ರೀಮಂತರ ಲಾಕ್ಸ್ಗಳನ್ನೂ. ಅಲ್ಲಿ ಒಂದು ಐಫೈ ವಾತಾವರಣ ಇರುತ್ತೆ ಅನ್ನೋದೊಂದು ಬಿಟ್ಕೊಂಡ್ರೆ, ಕ್ಯಾಮ್ರಾ ಕ್ವಾಲಿಟಿ ಹ್ಯಾಂಡ್ಲಿಂಗ್ ಚೆನ್ನಾಗಿರುತ್ತೆ. ಐಫೋನ್ ಅಲ್ವಾ, ಹ್ಯಾಂಡ್ಲಿಂಗು ವರ್ಕು ಎಡಿಟಿಂಗು ಚೆನ್ನಾಗಿರುತ್ತೆ ಅನ್ನೋದು ಬಿಟ್ಕೊಂಡ್ರೆ ಈಗ ಯಾರೂ ಸಂದೇಶ ಯಾರೂ ಕೊಡೋಲ್ಲ. ಏಕೆಂತಂದರೆ ಸಂದೇಶ ಕೊಡುವಂಥ ಸಿನಿಮಾಗಳೇ ಓಡ್ತಾ ಇಲ್ಲ ಅಂತಂದರೆ ಇನ್ನು ಈ ಶಾರ್ಟ್ ವೀಡಿಯೋಗಳು ಓಡವ. ಅದಕ್ಕೋಸ್ಕರ ಸಂದೇಶ ಏನಿಲ್ಲ, ಹಾಗೆ ಸುಮ್ಮನೆ ಅಡುಗೆ ಪ್ರಿಪ್ರೇಷನ್ನು. ಅಡುಗೆ ಮಾಡಬೇಕು. ಹುಳಿ ಮಳೆಕಾಳು ಸಾಂಬಾರು ಮಾಡಿದ್ದೆ ರಾತ್ರಿ. ಮಾಮೂಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬಿಟ್ಟು, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು, ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು, ಎಣ್ಣೆಯಲ್ಲಿ ಒಂಚೂರು ಎಣ್ಣೆ ಬಿಟ್ಬಿಟ್ಟು ಹುರಿದ್ಬಿಟ್ಟು, ಮೊಳಕೆ ಕಾಳು ಹಾಕ್ಬಿಟ್ಟು ಉಪ್ಸಾರು ಮಾಡಿದೆ. ಅದು ನಮ್ಮ ಫೇವ್ರೇಟು. ಸಣ್ಣಕ್ಕೆ ಅನ್ನಕ್ಕೆ ಇಟ್ಟಿಗೆ ಒಂಥರ ಚೆನ್ನಾಗಿರ್ತದೆ. ಅದು ಬಿಟ್ಟರೆ ಅನ್ನ, ವೈಟ್ ರೈಸ್ ಅಷ್ಟೇ ಮಾಡಿದ್ದು. ಈಗಲೂ ಅಡುಗೆ ಮಾಡಬೇಕು. ಆಮೇಲೆ ಏನೋ ಒಂದು ಕಬ್ಬಣದ ಕೆಲಸಕ್ಕೆ ನಾವು ಬರ್ತೀನಿ ಅಂತ ಅಂತವ್ರೆ. ಒಂದು ಪ್ಯಾಚಪ್ ವರ್ಕ್ ಐತೆ ಕಬ್ಬಣದ್ದು, ಒಂದು ಸಣ್ಣ ಮಟ್ಟದ್ದು. ಒಬ್ಬರು ಅಣ್ಣರು ಬರ್ತೀನಿ ಅಂತ ಹೇಳವ್ರೆ. ಈ ಸಣ್ಣ ಪುಟ್ಟ ಕೆಲಸಗಳು ಹಿಡ್ದು ಕೆಲಸ ಮಾಡಿಸೋದಕ್ಕೆ ತಲೆ ಕೆಟ್ಟು ಹೋಗ್ಬಿಡ್ತದೆ. ಒಂದೊಂದು ಸಣ್ಣ ಕೆಲಸ ಆಗಬೇಕು ಅಂದ್ರೆ ಒಂದು 15 ದಿನ 20 ದಿನ 1 ತಿಂಗಳು ಹೊಂಟೋಯ್ತು. ಎಲ್ಲರ ಎಲ್ಲಿಂದ ಗಂಟಾರ ಹೋಗಲಿ, ಗ್ರೂಪ್ ರೇಸ್ ಆಗೋಯ್ತಾ, ಡೇಟ್ ಹಾಕಿಸ್ತಾ ಹಿಂಗೆ ಕೇಳ್ತಾರೆ. ನಮ್ಮ ಕತೆ ಹಿಂಗೆ ಹಾಕುತ್ತದೆ. ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳಿಬೇಕು. ನಲ್ಲಿ ನೀರು ಬರ್ತಾಯಿಲ್ಲ. ನಲ್ಲಿ ನೀರು ಬಂದಿದ್ದರೆ ಪಾತ್ರೆ ಎಲ್ಲನೇ ಉಜ್ಜಬೇಕಾಯ್ತು. ಈಗ ಕೂತ್ಕೊಂಡೆ ಅಡುಗೆ ಮಾಡಿಬಿಟ್ಟು ಆಮೇಲೆ ಪಾತ್ರೆ ಎಲ್ಲ ಉಜ್ಜಬೇಕು. ಕಬ್ಬಣದ ಕೆಲಸದವ್ರು ಎಷ್ಟು ಗಂಟೆಗೆ ಬಂದಾರೋ ಗೊತ್ತಿಲ್ಲ. ಮಿಸ್ಸಸ್ಸು ಯಾಕೋ ಕೈ ತೈರ ಆಯ್ತದೆ. ಐಕ್ಳು ಯಾವುದೋ ಸೌಂಡು, ಚಿಲ್ಲಿ ಪಲ್ಲಿ ಸೌಂಡು, ಏನೋ ಗೊತ್ತಾಯಿಲ್ಲ. ಅಲ್ಲಿ ಅವರ ಅಪ್ಪರೂರು ನೆನ್ನೆ ಬರ್ತ್ಡೇ ವೀಡಿಯೋ ನೋಡಿದ್ದೀರಾ ಅನ್ಕೊತೀನಿ. ನೆನ್ನೆ ಬರ್ತ್ಡೇ ವೀಡಿಯೋ ಹಾಕಿದ್ನಲ್ಲ, ಅಲ್ಲಿ ಕರ್ಕೊಂಡೋಗಿ ಪಾಂಡಪುರದಲ್ಲಿ ಅಲ್ಲೇ ಏನೋ ಅಪ್ಪನ ಮನೇಲಿ ಬರ್ತೀನಿ ಇವತ್ತರಿಕೆ. ಯಾರೂ ಇಲ್ವಾ, ಆಳು ಬಂದಾರ, ಬರೀಕಿಲ್ವಾ ಅಂತಂದ್ಲು. ಬರೀಕಿಲ್ಲ ಅಂತಂದೆ. ಎಲ್ಲೂ ಬಿದ್ದಿಲ್ಲ, ಏನಿಲ್ಲ. ಆದರೂ ಕೈ ಹಿಂಗೆ ಆಡ್ಸೋಕ್ಕೆ ಆಯ್ತಾಯಿಲ್ಲ. ಫುಲ್ಲು ನೋವತ್ಕೊಬಿಟ್ಟದೆ. ಅದು ಏನು ಫಾಲ್ಟು ಅಂತಲೇ ಗೊತ್ತಿಲ್ಲ. ಈಗ ಗಂಜಿ ಕಾಯಿಸ್ಕೊಂಡು ಕುಡಿದೆ. ಕಾಫಿ ಟೀ ಏನೂ ಕುಡಿಯೋಲ್ಲ. ಒಂದು ಸ್ವಲ್ಪ ಗಂಜಿ ಕುಡಿದ್ಬಿಟ್ಟು ಈಗ ಕೆಲಸದವ್ರು ಬರ್ತಾರೆ, ಹೋಗಬೇಕು. ವಿಷಯ ಅಂತಂದರೆ ಏನೂ ಇರೋಲ್ಲ. ಕೆಲವರು ಅದೇ ಹೇಳ್ದಂಗೆ ಗ್ರೂಪ್ ರೇಸ್ ಅಂತಾರೆ. ಪರಿಸ್ಥಿತಿ ನೋಡಿದ್ರೆ ನಮ್ಮದು ಕೆಲಸಗಳೇ ಸಾಗಲ್ಲ. ಈಗ ದುಡ್ಡಿನ ಮಾತ್ರಕ್ಕೂ ಮನೆಗಳಾಗಲ್ಲ. ಕೆಲವೊಬ್ಬರು ಹೇಳ್ತಾರೆ, ಬೇಜಾನು ಟ್ರೈ ಮಾಡ್ದೋ ಮನೆ ಮಾಡಬೇಕು ಅಂತ ದುಡ್ಡು ಮಡಿಕೊಂಡ್ಯಾ, ಮಾಡೋಕ್ಕೆ ಆಗಿಲ್ಲ ಅಂತಾರೆ. ಇನ್ನು ಕೆಲವರು ಏನೋ ಸುಮ್ಮನೆ ಕೈ ಹಾಕ್ತಾರೆ. ಅದು ಹಿಂಗೋ ಸಾಲ್ವೋ ಹಿಂಗೆಂಗೋ ಆಗೋಯ್ತದೆ. ಆಮೇಲೆ ಹೇಳಿದ್ದೀನಿ, ಮನೆ ಆಲ್ರೆಡಿ ಮಾರ್ಬಿಟ್ಟಿದ್ವಿ. ಮನೆ ಮಾರ್ಬಿಟ್ಟೈತೆ ಇದು. ಬಟ್ ಇನ್ನು ಫೈನಲ್ ಅಂತ ಎಷ್ಟು ಏನೋ ಏಕೆಂತಂದರೆ ಒಂದು ದೊಡ್ಡ ಮಟ್ಟದ ದುಡ್ಡ ಹೊಂಚಬೇಕು ಅಂತಂದರೆ ಅಷ್ಟು ಹುಡುಗಾಟದ ಮಾತಲ್ಲ. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಬಿಸ್ನೆಸ್ ಮಾಡೋರು ಬಿಡಿ. ಅವರು ಹೆಂಗೆ ಅಂತಂದರೆ ಮನೆ ಮಾಡ್ತಾವ್ರೆ, ದುಡ್ಡಿಗೆ ಬೆಲೆ ಕೊಡಿ. ಕೆಲವರು ನನಗಿಂಥ ಮೆಟೀರಿಯಲ್ಲೇ ಬೇಕು, ನನಗಿಂಥದ್ದೇ ಬೇಕು, ಹಿಂಗೆ ಕಾಣಬೇಕು ಮನೆ, ಹಂಗೆ ಕಾಣಬೇಕು ಮನೆ, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಾರೆ. ದುಡ್ಡದ ಮಕ್ಕ ನೋಡಲ್ಲ. ಯಾಕೆ ಅಂದರೆ ಅವ್ರಿಗಲ್ಲಿ ಸಂಪಾದನೆ ಹಂಗೆ ಬರ್ತಾ ಇರ್ತದೆ, ಖರ್ಚು ಮಾಡ್ತಾರೆ. ನಾವು ಹಂಗಲ್ಲ. ಯಾವ್ದಾರ ಐಟಮ ಕೇಳೋಕ್ಕೆ ಹೋದಾಗ, ಅಣ್ಣ ಅದೆಷ್ಟು ಬಿಲ್ ಎಷ್ಟಾದವು, ಅದೇನೋ ಮೊದಲು ಒಂದಿಷ್ಟುದ ಲೀಸ್ಟ್ ತಗೊಬಿಟ್ಟು 4 ಅಂಗಡಿಯಲ್ಲಿ ಕೇಳ್ತಾರೆ, ಯಾವ್ಯಾವ ಅಂಗಡೀಲಿ ಎಷ್ಟೆಷ್ಟು ಬಿಲ್ ಆಯ್ತದೆ ಅಂತ. ಇಲ್ಲಿ ಕಮ್ಮಿ ಅಂತೀವಿ. ಎಲ್ಲಿ ಕಮ್ಮಿ ಎಲ್ಲಿ ಜಾಸ್ತಿ ಅಂತ ಯಾರೂ ಕಂಡುಹಿಡಿಯೋಕ್ಕಾಗಲ್ಲ. ಯಾಕೆಂತಂದರೆ ಯಾವುದೋ ಒಂದು ಕಮ್ಮಿ ಹಾಕಿರ್ತಾರೆ, ಇನ್ನೊಂದರಲ್ಲಿ ಯಾವುದೋ ಒಂದು ಜಾಸ್ತಿ ಹಾಕಿರ್ತಾರೆ. ಅವನು ಯಾವುದೋ ಒಂದು ಕಂಪ್ನಿ ಹಾಕಿರ್ತಾನೆ, ಇವನು ಇನ್ನೊಂದು ಕಂಪ್ನಿ ಹಾಕಿರ್ತಾನೆ. ಅದೇ ಐಟಮು ಅಂತಾನೆ, ಅದರಲ್ಲಿ ಒರಿಜಿನಲ್ ಯಾವುದು ಡೂಪ್ಲಿಕೇಟು ಅಂತ ಯಾವುದು ಅಂತ ಯಾರೂ ಕಂಡುಹಿಡಿಯೋಕ್ಕಾಗಲ್ಲ. ಬರಲೇಬೇಕು. ಅದಕ್ಕೋಸ್ಕರ ಕೆಲವ್ರು ಹಂಗೆ ದುಡ್ಡನ ಮಗ ನೋಡಲ್ಲ. ಬಟ್ ನಮ್ಮದೇನ ಅಂತಂದರೆ, ಈಗ ಒಂದೇನೋ ಒಂದು ಮಾರಿರ್ತೀವಿ,
ಅದು ಆಲ್ಗಂಟ ಆಗುತ್ತೆ. ಏನೋ ಒಂದಿಷ್ಟು ಮಡಗಿರ್ತೀವಿ, ಅದೊಂದು ಅಷ್ಟು ಖಾಲಿ ಆಗುತ್ತೆ. ಏನೋ ಒಂದು ಸಣ್ಣ ಪುಟ್ಟದಾಗೆ ಯಾವುದೋ ಒಂದು ಸಂಪಾದನೆ ಆಯ್ತಾ ಹೊಲ್ತಾವ ಒಂದು ಕಡೆ, ಅದು ಅಲ್ಲಿಗೆ ತೀರಾಯ್ತಾ ಇನ್ನು ಮಿಕ್ಕದ್ದು ಸಾಲ ಕೈ ಹಾಕಬೇಕು. ಸಾಲ ಒಂದಿಷ್ಟು ಅಂತ ಒಂದು ಅಂದಾಜಲ್ಲಿ ಇಸ್ಕೊಂಬಂದಿರ್ತೀವಿ. ಅದು ಎಟಕ್ತಾ ಇಲ್ವಾ, ಇನ್ನು ಏನೇನೋ ಕೆಲಸಗಳು ಪೆಂಡಿಂಗ್ ಉಳಿದಿರ್ತವೆ, ಅದು ಎಟಕ್ತಾ ಇರಲ್ಲ. ಅವನ ತಲೆಯಲ್ಲಿ ಏನು ಓಡ್ತಾ ಇರ್ತದೆ, ನೆಕ್ಸ್ಟ್ ಯಾರ ಹತ್ರ ಕೇಳೋಣ. ಮಾಮೂಲಿ ಬಡ್ಡಿ ಸಾಲ ಅಂತಂದರೆ ಒಂದು ಹಳ್ಳಿ ಕಡೆ ಧರ್ಮದ ಬಡ್ಡಿ ಅಂತಂದರೆ ₹2 ನಡೀತದೆ. ₹2 ಅಂತಂದರೆ 24,000 ಆಯಿತು ವರ್ಷಕ್ಕೆ. 2 ಲಕ್ಷ ಇಸ್ಕೊಂಡ್ರೆ ಎಷ್ಟಾಯಿತು? 48,000. ಇನ್ನು 2,000 50,000 ಅಂದ್ಕೊಳ್ಳಿ. ಒಂದು ವರ್ಷಕ್ಕೆ ₹50,000 ನಾನೇ ಸಂಪಾದನೆ ಮಾಡಿಲ್ಲ. ವರ್ಷಕ್ಕೆ ಹೊಲದಲ್ಲಿ ಕೆಲವೊಂದು ಸಲ ಯಾವುದೋ ಬೆಳೆ ಮಾಡ್ತೀವಿ, ಆ ಬೆಳೆ ನಮ್ಮದೇ 10-20,000 ಹೊಂಟಾಯ್ತದಲ್ಲ. ಇನ್ನು 50,000 ಸಂಪಾದನೆ ಮಾಡೋದಲ್ಲಿ ಬಡ್ಡಿನೇ 50,000 ಅಂತಂದಾಗ ಇನ್ನು 2 ಲಕ್ಷ. ಅದು ಕೊಡೋಕ್ಕಾಗಲಿಲ್ವಾ? 2.5 ಲಕ್ಷ ಆಯಿತು. ಸರಿ, ಸಾಲಕ್ಕೆ ಹೆಂಗೆ ಸಾಲದ ಸುಳಿಗೆ ಬೀಳ್ತಾರೆ ಅನ್ನೋಕ್ಕೆ ಕಾರಣ ಆಯಿತು. ಇನ್ನೊಂದು ಅದು 50 ಆಯಿತಾ, ಇನ್ನೂ 1 ವರ್ಷ ಕಟ್ಟೋಕ್ಕಾಗಲಿಲ್ವ ಅವನು? ಏನೋ ಅಡೆತಡೆ ಪಾಪ. ಜೀವನ ಅಂದಮೇಲೆ ಒಬ್ಬ ಮನುಷ್ಯ ಅಂದಮೇಲೆ ಕಷ್ಟಗಳು ಹೆಂಗೆ ಬರ್ತವೆ ಅಂತಲೇ ಹೇಳೋಕ್ಕಾಗಲ್ಲ. ನಾನು ಖುಷಿಯಾಗಿರ್ತೀನಿ, ನಾನು ಹಿಂಗೆ ರಾಯಲಾಗಿ ಬದುಕ್ತೀನಿ, ಹಂಗೆ ಬದುಕ್ತೀನಿ ಅಂತ ಕೆಲವೊಬ್ಬರು ಚಾಲೆಂಜ್ ಮಾಡ್ಕೊಂಡು ಬದುಕ್ತಾರೆ, ಅವರು ಚೆನ್ನಾಗೇ ಇರ್ತಾರೆ. ಕೆಲವರು ಕಷ್ಟದ ಮೇಲೆ ಕಷ್ಟ ಅಧಿಕತಾ ಇರ್ತವೆ ಪಾಪ. ಅಂತಾರೆ ಏನು ನೋಡೋಕ್ಕಾಗಿಲ್ಲ, ಯಾರೇ ಆಗಿರ್ಬೋದು, ನಾವೇ ಆಗಿರ್ಬೋದು, ಮತ್ತೊಬ್ಬರೇ ಆಗಿರ್ಬೋದು. ಈ ಥರ ಅದು 2.5 ಲಕ್ಷ ಆಯ್ತದೆ, 3 ಲಕ್ಷ ಆಯ್ತದೆ. ಅದು ಏನಾಗುತ್ತೆ ಅಂತಂದರೆ ಒಂದು 4-5 ವರ್ಷ ಮರೀತು ಅಂದರೆ ಬಡ್ಡಿಗೆ ಬಡ್ಡಿ ಬೆಳ್ಕೊಂಡು ಹೋಯ್ತದೆ. ಕೆಲವ್ರ ಜೀವನ ಹಂಗೆ ಆಗ್ಬಿಟ್ಟೈತೆ. ನಮ್ಮ ಹಳ್ಳಿ ಕಡೆ ತುಂಬ ಬಡ್ಡಿ ಬೆಳ್ಕೊಂಡು ಹೋಗ್ತವೆ. ಕೊನೆಗೆ ಏನಾದರೂ ಸಾಲದ ಸೂಲಕ್ಕೆ ಸಿಗಾಕೊಂಡ್ಬಿಡ್ತಾರೆ. ಜೀವನ ತುಂಬ ಕಷ್ಟ ಆಯ್ತವೆ. ಬಟ್ ನಾನು ಹೇಳೋದು ಈಗ ಮನೆ ಹಂತಕ್ಕೆ ನಾನು ಅದು ಹೇಳ್ತಾ ಇದ್ದು. ಹಂಗೆ ಕೆಲವರು ಸಂಪಾದನೆ ಹಂಗಿರ್ತದೆ. ಕೆಲವರು ಸಂಪಾದನೆನ ಆ ಥರ ದೊಡ್ಡ ಮಟ್ಟದಲ್ಲಿ ಮನೆ ಮಾಡ್ತಾರೆ ಅಲ್ವಾ. ಕೆಲವರು ನಾನು ಹಿಂಗೆ ಮಾಡಿದೆ, ನಾನು ಹಿಂಗೆ ಸಂಪಾದನೆ ಮಾಡ್ತಾನೆ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ. ಇನ್ನು ಕೆಲವ್ರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸು ಇರುತ್ತೆ. ಸಂಪಾದನೆ ಯಾವುದೋ ಒಂದು ರೂಪದಲ್ಲಿ ಹಿಂಗೆ ಇದರಂತಂದ್ರಲ್ಲಿ ಮಾಡಿದೆ ಅಂತ ತೋರ್ತಾರೆ. ಬಟ್ ಅವರು ಸಂಪಾದನೆ ಬೇರೆ ರೀತಿ ಇರುತ್ತೆ. ಅದರಲ್ಲಿ ಐಷಾರಾಮಿಯಾಗಿ ನಡೆಸೋರು ಇರ್ತಾರೆ. ಅದು ಲೀಗಲ್ಲ ಇಲ್ಲಿಗಲ್ಲ. ಬಟ್ ಇಲ್ಲಿ ಏನಂತಂದರೆ ಒಂದು ಸರ್ಕಾರ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ₹1 ಚಾಕ್ಲೇಟ್ಗೆ ಪರ್ಮಿಷನ್ ಕೊಡ್ತಾರೆ ಮಾರಿ ಅಂತ. ಅದರಲ್ಲಿ ಚಾಕ್ಲೇಟು ಅದು ಹೆಂಗಾರ ಮಾನ್ಯತೆ ಇರ್ಬೋದು, ಇಲ್ಲದೇ ಇರ್ಬೋದು. ₹1,00,00,000 ಅದೇ ಒಂದು ಸೀಲ್ ಇರುತ್ತೆ, ₹1 ಚಾಕ್ಲೇಟ್ಗೂ ಇರುತ್ತೆ. ಅಲ್ಲಿ ಏನು ಅಂತಂದರೆ ಅಂಥವು ಲಕ್ಷಾಂತರ ಪ್ರಾಡಕ್ಟ್ಗಳು ಇರ್ತವೆ. ಪ್ರತಿಯೊಂದಕ್ಕೂ ಸೀಲು ಇದು ಮಾನ್ಯತೆ ಪಡೆದೈತಿ ಅಂತ ನೀವು ಏನೇ ತಗೊಂಡ್ರೂ ಕೂಡ ಅದರಲ್ಲಿ ಮಾನ್ಯತೆ ಪಡೆದೈತಿ ಅಂತ ಸೀಲ್ ಹೊಡೆದಿರ್ತಾರೆ. ಬಟ್ ಯಾವುದನ್ನು ತಗೊಂಡ್ರೂ ಅದು ಉತ್ತಮನೋ ಕಳಪೆನೋ ಬಟ್ ಇರುತ್ತೆ ಕೆಲವೊಂದು ನೇಮು. ಈಗ ಒಂದು ಪ್ರೆಸ್ಟೀಜು ಅಂದ್ಕೊಳ್ಳಿ, ಕುಕ್ಕರಲ್ಲಿ ನಂಬರ್ 1 ಪ್ರೆಸ್ಟೀಜು. ಡೂಪ್ಲಿಕೇಟ್ ಇಲ್ವಾ? ಒರಿಜಿನಲ್ಲು ಡೂಪ್ಲಿಕೇಟು. ಅದು ನೇಮ್ ಮಾಡ್ತು ಅಂತಂದರೆ ಅದು ಡೂಪ್ಲಿಕೇಟು ಮಾಡ್ತಾರೆ. ಅಂಥ ಡೂಪ್ಲಿಕೇಟ್ ಮಾಡೋಕ್ಕೆ ಅಂತಲೇ ಒಂದಷ್ಟು ಜನ ಇರ್ತಾರೆ. ಅವರು ಅಂಗಡಿಗಳಿಗೆ ಸಾಗಿಸೋದು ಪ್ರತಿಯೊಂದು, ಅದೊಂದು ಪ್ರೆಸ್ಟೀಜು ಅಂತ ಹೇಳ್ತಾ ಇಲ್ಲ, ಪ್ರತಿಯೊಂದು ವಸ್ತುಗಳ್ನು ಆ ಥರ ಮಾಡ್ತಾರೆ. ಒರಿಜಿನಲ್ಲು ಡೂಪ್ಲಿಕೇಟು ಅಂತ ಒಂದು ಕಂಡು ಹಿಡಿಯೋಕ್ಕೆ ಆಗಲ್ಲ. ಏನೋ ಸುಮ್ಮನೆ ಆಯಿತು ಅದು ಮಾಡಿ ಇದು ಮಾಡಿ ಅಂತ ಏನೋ ತಂದು ಕೊಡ್ಬೋದು, ಮಾಡ್ಬೋದು ಅಷ್ಟೇ. ಒಂದೊಂದು ಅಂಗಡೀಲಿ ಒಂದೊಂದು ಬಿಲ್ ಇರುತ್ತೆ. ಈಗ ನೀವು ಯಾವುದೋ ಅಂಗಡಿಗೆ ಹೋಗ್ತೀವಿ, ನಮ್ಮಲ್ಲಿ ಕಮ್ಮಿ ಕಣ, ನಾವು ಕೊಡೋದೇ MRP ಕಣ, ಲಾಭನೇ ಮಡಿಕಳಿಕಿಲ್ಲ ಅಂತಾರೆ. ಇನ್ನೊಂದು ಆ ಬಿಲ್ಲ ತಗೊಂಡೋಗ್ಬಿಟ್ಟು ಇನ್ನೊಂದು ಅಂಗಡಿಗೆ ತೋರಿದ್ರೆ, ಇದೇನೋಣ ಬಿಲ್ಲ ಇವ್ನು ಇಷ್ಟ ಹಾಕೋನಲ್ಲ, ಇದಕ್ಕಿಂತ ಕಮ್ಮಿ ಕಣ ಅದು ಅಂತಾನೆ. ಆಗ ಯಾರನ್ನು ನಂಬಿರಿ? ಇವ್ನು MRP ಕೊಡ್ತಾವನಿ, ನಾನು ಲಾಭನೇ ಮಡಿಕಂದಿಲ್ಲ ಅನ್ನೋನ ನಂಬಕ್ಕಾಗೋದು? ಇದು ಒಂದು ₹80 ₹60 ₹80 ಹಾಕೋಲ್ಲ ನೋಡ, ಇದು ₹60 ಕಣ ಅಂತವು, ನೀನು ಯಾಕಣ ಇಲ್ಲಿ ₹80 ಕೊಡ್ತಕ್ಕಂತೆ ಅಂತಾರೆ. ಇವನು ₹80 ಕೊಟ್ಟಿರೋನೇ ಹೇಳ್ತಾನೆ ನಾನು ಕೊಡೋದೇ MRP ಅಂತ. ಈಗ ಇವನು ನಂಬಿಯೋ ಅವ್ರು ನಂಬಿಯೋ ಯಾರು ಕಂಡು ಹಿಡಿಯೋಕ್ಕಾಗಲ್ಲ. ಮೋಸದ ವ್ಯವಹಾರ. ಕೆಲವು ಏನಂತಂದರೆ ಸಂಪಾದನೆ ಮಾಡಬೇಕಾದ್ರೆ ಮೋಸದ ವ್ಯಾಪಾರ ಇದೇ ಇರುತ್ತೆ. ಏಕೆಂದರೆ ಇವತ್ತು ಲಾಭ ಇಲ್ಲದೆ ಯಾರೂ ವ್ಯಾಪಾರ ಮಾಡಲ್ಲ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಮೋಸನೇ ವ್ಯಾಪಾರ ಮಾಡ್ಕೊಬಿಟ್ಟಿರ್ತಾರೆ. ಮೋಸದಲ್ಲಿ ವ್ಯಾಪಾರ ಇದ್ದರೆ ಮೋಸ ಮಾಡೋದನ್ನೇ ವ್ಯಾಪಾರ ಮಾಡ್ಕೊಬಿಡ್ತಾರೆ ಕೆಲವರು. ಈ ಥರ ನಡೆಸ್ತಾ ಇರ್ತಾರೆ. ಅಂಥವ್ರ ಮಧ್ಯೆ ನಾವು ಬದುಕೊಂಡು ಹೋಗ್ತಾ ಇರ್ತೀವಿ. ಏಕೆಂತಂದರೆ ಅದು ವಿಡಿಯೋ ಓಡದೇ ಇರಲಿ, ಇದು ಬೇಕಾದ್ರೆ ನಮಗೆ 5,000 ವ್ಯೂಸ್ ಬರಲಿ. ಬಟ್ ನಾನು ಹೇಳೋ ಮಾತುಗಳು ಕೆಲವೊಬ್ಬರಿಗೆ ಹೇಳ್ತಾ ಇರೋದ್ರಲ್ಲಿ ಸತ್ಯ ಐತೆ, ಕರೆಕ್ಟು. ಈ ಥರ ಒಂದು ಇಷ್ಟೆಲ್ಲ ತಿಳ್ಕೊಂಡು ಇದು ಮಾತಾಡೋಕ್ಕೆ ಸಾಧ್ಯ, ಸುಮ್ಮನೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವೊಬ್ರಿಗೆ ಮಾತ್ರ ಅರಿವಾಗುತ್ತೆ. ಏಕೆಂತಂದರೆ ಏನೋ ಯಾವುದೇ ಚಟುವಟಿಕೆ ಹೊರಗೆ ಇಲ್ಲಿ ಇಲ್ಲದೆ ಇರೋ ವ್ಯಕ್ತಿ ಯಾವುದನ್ನೂ ಈ ಥರ ಎಲ್ಲ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಏಕೆಂತಂದರೆ ಜೀವನವನ್ನು ನಾವು ಅನುಭವಿಸ್ಕೊ ಬಂದಿರೋದ್ರಿಂದ. ಏಕೆಂತಂದರೆ ಈಗ ನಾವು ಚಿಕ್ಕವರಿದ್ದಾಗಲೇ ನಮಗೆ ತಿನ್ನೋಕ್ಕೆ ಅನ್ನನೇ ಇಲ್ಲದೆ ಇರೋ ಕಾಲನೇ ನೋಡ್ಕೊಂಬಂದ್ಬಿಟ್ಟಿವಿ. ಒಬ್ಬ ಮಗ ಅಂದ್ಬಿಟ್ಟು ನಮ್ಮವ್ವ ಒಂದಿಷ್ಟಪ್ಪ ಅನ್ನ ಹಾಕ್ಬಿಡ್ತಿದ್ಲು, ಮುದ್ದೆ. ಊಟಕ್ಕೇನೋ ತೊಂದರೆ ಇಲ್ಲ, ಮುದ್ದೆ ಅನ್ನ ಇಷ್ಟಪ್ಪ. ಆವಾಗ ಅನ್ನಕ್ಕೆ
ಅಂದರೆ ಆಮೇಲೆ ಸೊಸೈಟಿ ಅಕ್ಕಿ ಯಾವಾಗ ಬತ್ತೋ ಆಗ ಸ್ವಲ್ಪ ಅನ್ನದ್ದು ಕಮ್ಮಿ ಆಯಿತು, ಬರ ಕಮ್ಮಿ ಆಯಿತು. ಅವತ್ತು ಯಾರ ಮನೇಲಿ ಅನ್ನ ಮಾಡ್ತಾರೆ ಅವರೇ ಶ್ರೀಮಂತರು. ಅವತ್ತು ಪಟೇಲ್ರು, ಚೇರ್ಮನ್ರು, ಆಮೇಲೆ ಜೀತದಾಳು ಅಂತ ಇದ್ದರು. ಬರೀ ಊಟಕ್ಕೋಸ್ಕರ ಹೋಗಿ ಜೀತ ಮಾಡ್ಕೊಂಡು ಜೀವನ ಮಾಡ್ತಿದ್ದಂಥ ತುಂಬ ಜನ ನಮ್ಮ ಕಣ್ಣು ಮುಂದೆನೇ ತುಂಬ ಜನ ಇವತ್ತು ಬರೀ ಹಸಗಳ ಮೇಯಿಸ್ಕೊಂಡು ಒಳ್ಳೆ ಜೀವನ ಮಾಡ್ತಾವ್ರೆ. ಅವತ್ತು ಕೂಲಿ ಜೀತ ಮಾಡ್ತಿದ್ದ ಅಂತಾರೆ ನಾವು ಕಂಡಂಗೆ. ನನಗೆ ಎಷ್ಟು ಹೆಂಗೆ ಅಂತಂದರೆ ಕೇವಲ ಇವೆಲ್ಲ ಒಂದು 25 ವರ್ಷದ ಮೆಮೊರಿಬಲ್. ನಂದು ಒಂದು 30 ವರ್ಷನೇ ಅಂತೇಳಿ ಆಯಿತು. 30 ವರ್ಷಕ್ಕೆ ಇಷ್ಟು ಅಪ್ಡೇಟ್ ಆದಂಥ ಈ ಜೀವನ, ಈ ಜಗತ್ತು 2000ದಿಂದ ಯಾಕೆ ಅದು ಬದಲಾಗಲಿಲ್ಲ? ಬರೀ 30 ವರ್ಷದ್ದು ನಾವು ಕಂಡಂಥ ಒಂದು ಬಡತನ, ನಮ್ಮ ಬೇರೆಯವ್ರದ್ದೇ ಆಗಲಿ ನಮ್ಮದೇ ಆಗಲಿ, ಒಂದು ಟಿ ವಿ ಇಲ್ಲ, ಫೋನ್ ಇಲ್ಲ, ಕೇವಲ ಒಂದು 30 ವರ್ಷದಲ್ಲಿ ಇಷ್ಟು ಅಪ್ಡೇಟ್ ಆದ್ದು. 2000 ವರ್ಷ ಏನು ಮಾಡ್ತಾಯಿತ್ತು? ಈ ಥರ ಎಲ್ಲ ಮೈಂಡ್ ಓಡ್ತಾ ಇರ್ತದೆ. ಓಡಲಿ, ಅಡುಗೆ ಮಾಡಬೇಕು ಇನ್ನು. ಬಟ್ ಏನು ಗೊತ್ತಾ, ವೀಡಿಯೋ ಏನಾರು ಹಾಕ್ಬೇಕಲ್ಲ, ಅದು ಏನಾರು ಹಾಕಬೇಕು ವೀಡಿಯೋ. ನಾನೊಂದು ಫಾರ್ಮಿಂಗ್ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕಿದೆ. ಅದರಲ್ಲಿ ಹೇಳಿದೆ ನಾನು ತುಂಬ ಕಷ್ಟಪಡ್ತಾನೆ. ಈಗ ಒಂದು ರೋಲ್ ತರಕ್ಕೆ ಹೋದಾಗಲೂ ಅಲ್ಲಿ ಕ್ಯಾಮ್ರಾ ಹಿಡಿಬೇಕು, ಒಂದು ಪೇಪರ್ ತರಕ್ಕೆ ಹೋದಾಗಲೂ ಕ್ಯಾಮ್ರಾ ಹಿಡಿಬೇಕು, ನೀರು ತರಕ್ಕೆ ಹೋದಾಗ ಕ್ಯಾಮ್ರಾ ಹಿಡಬೇಕು, ಊಟ ತಗೊಂಡು ಹೋಯ್ತದಾಗ, ಕಾಫಿ ಕುಡ್ತದಾಗ ಇವೆಲ್ಲ ಕ್ಯಾಮ್ರಾ ಹಿಡ್ದು ನಮಗೆ ಅಲ್ಲೇ ಒತ್ತಡಗಳಿದ್ದರೂ ಕೂಡ ಅಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಹಂಗೆ ವೀಡಿಯೋ ಮಾಡಿ ಅದು ಒಟ್ಟಿಗೆ ಓಡಿ ಬಂದ್ಬಿಟ್ಟು ಅದು ಎಡಿಟ್ ಮಾಡಿ, ಇಲ್ಲಿ ವೈಫೈ ಐತಲ್ಲ ವೈಫೈಲಿ ಅದನ್ನ ಪೋಸ್ಟಿಂಗ್ ಕೊಡಬೇಕು. ಪೋಸ್ಟಿಂಗ್ ಕೊಡೋಕ್ಕೊಂದಷ್ಟೊತ್ತು, ತಮ್ಮೇಲೆ ರೆಡಿ ಮಾಡೋಕ್ಕೊಂದಷ್ಟೊತ್ತು, ಎಡಿಟ್ ಮಾಡೋಕ್ಕೊಂದಷ್ಟೊತ್ತು. ಆ ವೀಡಿಯೋದಲ್ಲಿ ನಾನು ಕೊನೆಯಲ್ಲಿ ಹೇಳಿದೆ ಏನಂತ ನೋಡಿಬೇಕಾರೆ, ಐಷಾರಾಮಿ ವೀಡಿಯೋಗಳು ಓಡ್ತವೆ. ಐಫೈ ಐಫೋನು, ಕಾರು, 5 ಸ್ಟಾರ್ ಹೋಟೆಲ್ಲು, ಐಫೋನಲ್ಲಿ ಏನೋ ಯಾರೋ ಶೂಟ್ ಮಾಡಿ ವೀಡಿಯೋಗಳನ್ನ ಪೋಸ್ಟ್ ಮಾಡ್ತಾರೆ. ಫ್ರೆಶ್ಶಾಗಿ ಆಗಿ. ಅದು ಹುಡುಗಿರು ಇರ್ತಾರೆ, ಅವರೆಲ್ಲ ಅಲ್ಲಿ ಹುಡುಗಿರುಗಳು ಸಿಕ್ಕಾಪಟ್ಟೆ ಫ್ರೆಂಡ್ಸ್ಗಳು ಇರ್ತಾರೆ. ಚೆನ್ನಾಗಿ ಮಾತಾಡಿ ವೀಡಿಯೋ ಪೋಸ್ಟ್ ಮಾಡ್ತಾರಲ್ಲ, ಅವರು ಬರೋ ವ್ಯೂಸು, ನಾನು ಒಬ್ಬ ರೈತ ಆಗಿ ರೈತರ ಕೆಲಸನ ನಾನು ವೀಡಿಯೋ ಪೋಸ್ಟ್ ಮಾಡ್ತಾನೆ ನೋಡಿ, ಇದು ಓಡೋದು 10,000 ಅಂತ ಅಂದೆ. 3 ದಿನವೇನೋ ಆಗದೆ. ಮೋಸ್ಟ್ಲಿ ಅದು ಈಗ ಒಂದು 15,000 ಒಳಗೇನೋ ಅದೇ. 15,000 ಹೋಗಿಲ್ಲ ಅನ್ಕೋತೀನಿ, ಅದು 15,000 ಒಳಗದೆ. ಆ ಥರ ಏನಾಗುತ್ತೆ ಅಂತಂದರೆ, ನಾನು ಹೇಳೋದು ಕೆಲವು ವೀಡಿಯೋ ಕ್ರಿಯೇಟರ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಸಿಕ್ಕಾಬಟ್ಟೆ ಪ್ರಯತ್ನ ಪಡ್ತಾರೆ. ನಾನು ಬೇರೆಯವ್ರ ಪ್ರೊಫೈಲು ನೋಡ್ತೀನಿ, ಫಾಲೋವರ್ಸ್ ಎಷ್ಟಿದ್ದಾರೋ, ವ್ಯೂಸ್ ಯಾವ ಥರ ಬಂದೈತೆ ಅಂತ. ಕೆಲವ್ರಿಗೆ 1 ಮಿಲಿಯನ್ ಫಾಲೋವರ್ಸ್ ಅವರೇ. 1 ಮಿಲಿಯನ್ ಫಾಲೋವರ್ಸ್ ಇದ್ದರೆ ಆ ಅಣ್ಣನ ಪ್ರೊಫೈಲ್ ತೆಗೆದು ನೋಡಿದ್ರೆ 30,000, 40,000, 50,000. ಯಾವುದೋ ಒಂದು ವೀಡಿಯೋ 1 ಲಕ್ಷ, 2 ಲಕ್ಷ, ಇಲ್ಲ ಯಾವುದೋ ಒಂದು ವೀಡಿಯೋ 3 ಲಕ್ಷ ಹೋಗಿರುತ್ತೆ. ಅದು 2 ವೀಕು, 3 ವೀಕು, 1 ಮಂತು, 2 ಮಂತ್ಸ್ ಬ್ಯಾಕು, ಹಿಂಗೆ ಅಲ್ಲ. ಅಂದರೆ ಆಮೇಲೆ ಒಬ್ರದ್ದು 4 ಲಕ್ಷ ಐತೆ. ಪ್ರೊಫೈಲ್ ತೆಗೆದು ನೋಡ್ತೀನಿ, ಬರೀ 2,000 ವ್ಯೂಸು, 3,000 ವ್ಯೂಸು, 900 ವ್ಯೂಸು, ಯಾವುದೋ ಒಂದು 10,000 ವ್ಯೂಸು, ಹಿಂಗೆ ಬರುತ್ತೆ. ನಮ್ಮದು 10,000ಕ್ಕೇನು ಮೋಸ ಆಗೋಲ್ಲ ವೀಡಿಯೋ. ಬಟ್ಟು 10,000ಕ್ಕೆ ಮೋಸ ಆಗೋಲ್ಲ ಅಂತಂದರೆ ಆ ಉದ್ದೇಶಕ್ಕೆ ಅದು ರೀಚ್ ಆದರೆ ಡೈಲಿ ವೀಡಿಯೋ ಮಾಡಮ್ಮ. ಇವತ್ತು ಒಂದು 10,000 ತಗೊಂಡ, ಈ ತಿಂಗಳು ನೆಕ್ಸ್ಟ್ 20,000 ತಗೊಳಮ್ಮ, 50,000 ತಗೊಳಮ್ಮ, 1,00,000 ತಗೊಳಮ್ಮ, ಹಿಂಗೆ ಬರ್ತಾ ಇರ್ತದೆ ವ್ಯೂಸ್ ರೀಚ್ ಆದರೆ. ಬಟ್ ಅದು ಓಡ್ತಾ ಇದೆ ಬರೀ ಅದು ಒಂದು 10,000 ಒಳಗೆ ಬಂದುಬಿಡ್ತು ಅಂದಾಗ ಬೇಜಾರಾಗುತ್ತೆ. ಅಯ್ಯೋ ಅದು ಏನು ಮಾತಾಡೋಣ, ಯಾಕೆ ಯಾವುದು ಎಡಿಟ್ ಮಾಡಿ ಯಾಕಿದ್ರೆ ಏನು ಪ್ರಯೋಜನ, ಹಿಂಗೆ ವೀಡಿಯೋನೇ ಹೊಡಿಕಿಲ್ವಲ್ಲ ಅಂತ ಅನ್ನಿಸ್ಬಿಡ್ತದೆ. ವಾಟ್ ನೆಕ್ಸ್ಟ್ ಏನಿಲ್ಲ. ಹೆಂಗೆ ಅಂತಂದರೆ, ಕೆಲವರು ಹೆಣ್ಮಕ್ಳು ಜೀವನ ಬರೀ ಯೋಚನೆ. ನಾನು ಎಲ್ಲೋ ಇನ್ನೊಂದು ಕಡೆ ಆಗಬೇಕಾಯ್ತು, ಅಲ್ಲಾಗಬೇಕಾಯ್ತು, ಇಲ್ಲಿ ಹೇಳ್ಕೊಳಕ್ಕಾಗಲ್ಲ. ಅವ್ರ ಮನಸ್ಸಲ್ಲಾರು ಅಂತಾರೆ. ಕೆಲವ್ರು ಓಪನಾಗೇ ಹೇಳ್ತಾರೆ, ಮೊಮ್ಮಕ್ಕಳೇ ಆಗಿರೋ ಕೆಲವು ಲೇಡೀಸು ಅಂದರೆ ಇಲ್ಲಿ ನಾವು ಅಬ್ಸರ್ವೇಷನ್ ಮಾಡ್ತೀವಲ್ಲ, ಅವ್ರು ಮಾತಾಡ್ತಾರದ, ಅಯ್ಯೋ ನಾನು ಆವತ್ತಿನ ಕಾಲದಲ್ಲೇ ಪಟೇಲ್ರು ಕೇಳಿದರು, ಚೇರ್ಮನ್ರು ಕೇಳಿದರು, ಈ ನನ್ನ ಮಗನ ಕಟ್ಕೊಂಡು ಈ ಮನಗಾದೆ. ಮೊಮ್ಮಕ್ಕಳು ಆದಮೇಲೆ ಆಡುವಂಥ ಮಾತು. ಅಂದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಕೊರಗು, ನಾವು ಇನ್ನೂ ಎಲ್ಲೋ ಆಗ್ಬೋದಾಯ್ತು, ಎಲ್ಲೋ ಚೆನ್ನಾಗಿರೋ ಕಡೆ ಆಗ್ಬೋದಾಯ್ತು. ಬರೀ ಆಸೆ, ಏನೂ ಇಲ್ಲ. ಎಲ್ಲಿಂದ ಎಲ್ಲಿ ಗಂಟ ಹೋದ್ರೂ ಜೀವನ ಇರೋದೇನೋ ಊಟ ಮಾಡೋದ್ವ, ನೆಮ್ಮದಿಯಾಗಿದ್ವ ಅಷ್ಟೇ. ಕೆಲವ್ರಿಗೆ ನೆಮ್ಮದಿ ಇರೋಲ್ಲ, ಒಪ್ಕೊತೀನಿ. ಟಾರ್ಚರ್ ಹಂಗೆ ಮನೆಗಳಲ್ಲಿ ಇರ್ತದೆ. ಯಜಮಾನ್ರು ಟಾರ್ಚರ್ ಕೊಡ್ತಾರೆ. ಬಟ್ಟು ಏನೇ ಟಾರ್ಚರ್ ಕೊಟ್ಟರು ನನ್ನ ಗಂಡ ಒಳ್ಳೆನೋ ಅನ್ನೋ ಥರ ಹೆಣ್ಮಕ್ಳು ಇರ್ತಾರೆ. ಕೆಲವರು ಟಾರ್ಚರು ಇರುತ್ತೆ, ಸಂಪಾದನೆ ಏನೂ ಮಾಡಲ್ಲ, ನೀನು ಹೆಂಗಾರ ಮಾಡ್ಕೊ, ನೀನು ಏನಾರ ಮಾಡ್ಕೊತಾರೆ. ಏಕೆಂತಂದ್ರೆ ಅವ್ರವ್ರ ಅಲ್ಲಿ ಒಡನಾಟಗಳು ಹೆಂಗಿರ್ತಾವೆ, ಅವ್ರವ್ರ ಬುದ್ಧಿ ಯಾವ್ಯಾವ ಥರ ಇರ್ತದೆ, ಅದ್ರ ಮೇಲೆ ಜೀವನ ಡಿಪೆಂಡ್ ಆಗಿರುತ್ತೆ. ಕೆಲವು ಹೆಣ್ಮಕ್ಳಿಗೆ ಅಪ್ಪನ ಮನೇಲಿ ಜೀವನ ಕಲ್ತಿದ್ರೆ, ಅಪ್ಪನ ಮನೇಲಿ ಮೈನ್ ಕಲಿಬೇಕಾಗಿರೋದು ಒಂದು ಅಡುಗೆ, ಒಂದು ಸಂಸ್ಕಾರ. ಈ ಥರ ಇರಬೇಕು, ಹಿಂಗಿರಬೇಕು ಅಂತ.
ಆ ಸಂಸ್ಕಾರ ಅಡುಗೆ 2 ಕಲಿತ್ರೆ ಸಾಕು ಹೆಣ್ಮಕ್ಳು. ಇನ್ನು ಈ ಲಿಗೇಷನ್ ಏನೇ ಆದರೂ ಗಂಡನ ಮನೇಲೇ ಅದು ಗಂಡನ ತಪ್ಪೇ ಇರ್ತದೆ, ಹೆಣ್ಮಕ್ಳ ತಪ್ಪಿರಲ್ಲ. ಅವನ್ನೇ ಒಂದು ಸಂಸ್ಕಾರನೇ ಸರಿಯಾಗಿ ಕಲಿದೆ, ಒಂದು ಅಡುಗೆ ಮಾಡೋದನ್ನೇ ಸರಿಯಾಗಿ ಕಲಿದೆ ಗಂಡನ ಮನೆಗೆ ಗೊತ್ತು ಅಂತಂದರೆ ಹೊಡಿತಾನೆ, ಗಂಡನೇ ಹೊಡಿತಾನೆ. ಮಾಕನ ಮೇಲೆ ತಲೆ ಮೇಲೆ ಹೊಡಿತಾನೆ. ಯಾಕೆಂತಂದರೆ ಅವನು ಏನೋ ಒಂದು ಅವ್ರದ್ದೇ ಆದ ಒಂದು ಲಿಮಿಟು ಅಂತ ಇರುತ್ತೆ, ಅವ್ರದ್ದೇ ಆದ ಒಂದು ವ್ಯವಹಾರ ಅಂತ ಇರುತ್ತೆ. ಅವರು ಆ ಕಡೆ ಫೋಕಸ್ ಆಗಬೇಕು. ಇಲ್ಲ ಅಂತಂದರೆ ಇಲ್ಲಿ ಒಟ್ಟಿಗೆ ಬಂದಾಗ ಅಡುಗೆನೇ ಚೆನ್ನಾಗಿಲ್ಲ ಅಂತಂದರೆ ಎಂಥ ಗಂಡಸ್ಗಾದರೂ ಪಾಪ ಬಂದೇ ಬರುತ್ತೆ. ಸೊ ಆ ಉದ್ದೇಶಕ್ಕೆ ಬಟ್ ಅದಕ್ಕೆ ಹೇಳ್ತಾ ಇರೋದು, ಹೆಣ್ಮಕ್ಳು ಮೇಯ್ನ್ ನೀವೇನು ಕಲಿಯದೇ ಇದ್ರೂ ಪರವಾಗಿಲ್ಲ, ಅಡುಗೆ ಮಾಡೋದಂತೂ ಚೆನ್ನಾಗಿ ಕಲಿಬೇಕು. ಒಂದು ಈ ಬಿರಿಯಾನಿ ತವಿಂದ ಹಿಡಿದು ವೆಜ್ ಬಿರಿಯಾನಿ ಆಗಲಿ, ನಾನ್ ವೆಜ್ ಬಿರಿಯಾನಿ ಆಗಲಿ, ಒಂದು ಉಪ್ಸಾರು, ಪ್ರತಿಯೊಂದು ಏನೋ ಮನ್ಸ ಹಟ್ಟಿಲಿ ಚೆನ್ನಾಗಿ ಅಡುಗೆಯ ಮಾಡಿದಷ್ಟು ಕೆಲವರು ಹೋಟೆಲ್ಗೆ ಜಾಸ್ತಿ ಹೋಗಲ್ಲ. ಎಲ್ಲಿ ವ್ಯವಸ್ಥೆ ಚೆನ್ನಾಗಿಲ್ಲ ಅಂತ ಅಂದಾಗ ಜಾಸ್ತಿ ಹೋಟೆಲ್ಗೆ ಅಡಿಕ್ಟ್ ಆಗುವಂಥದ್ದು. ಓಕೆ, ಇನ್ನು ಮಾತಾಡೋಕ್ಕೆ ಸಾಕಷ್ಟೈತೆ, ಖಂಡಿತ ಮಾತಾಡಮ್ಮ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಟ್ ಈ ವಿಡಿಯೋ ಎಷ್ಟು ವ್ಯೂಸ್ ಬರುತ್ತೆ ಅಂತ ಗೊತ್ತಿಲ್ಲ. ಧನ್ಯವಾದಗಳು.